ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ನಡೆದಿದೆಯಾ ಬೋಟಿಂಗ್? 5 ಲಕ್ಷಕ್ಕೆ ಟೆಂಡರ್ ಕರೆದು 50,000ಕ್ಕೆ ಒಳಗೊಳಗೆ ಟೆಂಡರ್ ಕೊಟ್ಟ ಅಧಿಕಾರಿ. ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು ವ್ಯಾಪ್ತಿಯಲ್ಲಿರುವ ಕೆರೆ. ಹೌದು, ಅದೊಂದು ಇಲಾಖೆಯಲ್ಲಿ ಯಾರು ಏನು ಕೇಳೋರಿಲ್ಲ ಅಂತ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರಂತೆ. ಬಹಿರಂಗ ಟೆಂಡರ್ ಕೂಗದೆ ಅಧಿಕಾರಿಯೇ ಶಾಮೀಲಾಗಿ ಒಳಗೊಳಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಟೆಂಡರ್ ಜಾಗಕ್ಕೆ ಕೇವಲ 50,000 ಹೈ ಬೇಡಿಂಗ್ ಅಂತ ತೋರಿಸಿ ಅಧಿಕಾರಿಯೇ ಅಕ್ರಮಕ್ಕೆ ಸಾಥ್ ನೀಡಿ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಅದೇನು ಕತೆ ಅಂತೀರಾ? ಈ ವರದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಬರದ ನಾಡೆ ಎಂದು ರಾಜ್ಯದಲ್ಲಿ ಫೇಮಸ್. ಅಂತಹ ಜಿಲ್ಲೆಯಲ್ಲಿ ಈಗ ಯಾವ ಕೆರೆಯಲ್ಲಿ ನೋಡಿದರೂ ನೀರು ನೀರು. ಇದರಿಂದ ಬೆಂಗಳೂರು, ಆಂಧ್ರ ಪ್ರದೇಶ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆಗಳನ್ನು ನಿಭಾಯಿಸ್ತಾ ಇದೆ. ಹೀಗಿರುವಾಗ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆ ಸೌಂದರ್ಯವಾಗಿ ಬೆಟ್ಟ ಗುಡ್ಡಗಳ ನಡುವಿಲಿದ್ರು. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸಲು ಸರ್ಕಾರಕ್ಕೆ ಆದಾಯ ತರುವ ನಿಟ್ಟಿನಲ್ಲಿ ಜಲಕ್ರೀಡೆಗೆ ಅವಕಾಶ ಮಾಡಿಕೊಟ್ಟು ಪ್ರವಾಸೋದ್ಯಮ ಇಲಾಖೆಯಿಂದ 5 ಲಕ್ಷಕ್ಕೆ ಟೆಂಡರ್ ಕೂಗಿತ್ತು. ಆದರೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ಟೆಂಡರ್ ಕೂಗಬೇಕಾಗಿದ್ದ ಅಧಿಕಾರಿ ಯಾವುದೇ ಪತ್ರಿಕಾ ಮಾಧ್ಯಮ ಪ್ರಕಟಣೆ, ಕರಪತ್ರ ಮೂಲಕ ಪ್ರಚಾರ ನೀಡದೆ 5 ಲಕ್ಷಕ್ಕೆ ಕೂಗಿದ ಟೆಂಡರ್ ಅನ್ನು ಒಳಗೊಳಗೆ ಅಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಎಂಬ ಸಂಸ್ಥೆಯ ಜೊತೆಗೆ ಶಾಮೀಲಾಗಿ ಕೇವಲ 50,000 ಚಿಲ್ಲರೆ ಕಾಸಿಗೆ ಹೈ ಬೆಂಡಿಂಗ್ ಅಂತ ತೋರಿಸಿ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರಂತ ಆರೋಪ ಕೇಳಿಬಂದಿದೆ. ಕೆರೆಯಲ್ಲಿ ಪ್ರವಾಸಿಗರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಡಿಕೊಂಡು ಬೋಟಿಂಗ್ ನಡೆಸುವಂತಹ ಜಿಲ್ಲಾಡಳಿತ ನಿಯಮಗಳು ಮಾಡಿದೆ. ಆದರೆ ಜಿಲ್ಲಾಡಳಿತದ ನಿಯಮಗಳನ್ನು ಗಾಳಿಗೆ ತೂರಿ ಪ್ರವಾಸಿಗರಿಂದ ಅಕ್ರಮವಾಗಿ ಒಬ್ಬರಿಗೆ 200ರಿಂದ 250 ರೂಪಾಯಿವರೆಗೂ ಹಣ ಪಡೆದು ಬೋಟಿಂಗ್ ನಡೆಸಿದ್ದಾರೆ ಅಂತ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತ ಬೋಷಿನ್ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ನಾವು ಈ ವಾಟರ್ ಹೊಸಹಳ್ಳಿ ಕೆರೆ ಏನಿದೆ ಇದನ್ನು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇದು ದಿನಾಂಕ 8/9/25 ಆದೇಶವಿಲ್ಲದೇನೆ ಅವತ್ತೇ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಆದೇಶ ಕೊಟ್ಟಿರೋದು ಯಾವಾಗ? 12/8/25 ಮೂಲಭೂತ ಸೌಕರ್ಯಗಳು ಒದಗಿಸಿದ ಮೇಲೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು. ಆದರೆ ಯಾವುದೇ ರೀತಿ ಟಾಯ್ಲೆಟ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, CC ಕ್ಯಾಮ್ರಾ ಆಗಲಿ, ಲೈಟ್ಸ್ ಆಗಲಿ ಯಾವುದು ಕೊಟ್ಟಿಲ್ಲ. ಇಲ್ಲಿಗೆ 7 ತಿಂಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸಹಾಯಕ ನಿರ್ದೇಶಕ AD ಅವರು ಇಲ್ಲಿ ಎಷ್ಟು ಸರಿ ವಿಸಿಟ್ ಕೊಟ್ಟಿದ್ದಾರೆ. ಆ ಥರ ಏನಾದರೂ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಅವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೂರಿಸಂ ಗೈಡ್ಲೈನ್ಸಲ್ಲಿ ಇದೆ. ಆ ಐಟಮ್ಗಳನ್ನ ಮುಟ್ಗೋಲು ಹಾಕಂತೀವಿ ಅಂತ ಅದಕ್ಕೆ ಸಂಬಂಧಪಟ್ಟ ಲೆಟ್ರೂ ಸಹಾಯಕ ನಿರ್ದೇಶಕ ಯಶವಂತ್ ಅವ್ರಿಗೂ ಕೊಟ್ಟಿದ್ದೀನಿ, ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೂ ಕೊಟ್ಟಿದ್ದೀನಿ. ಅವರು ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ನಡೆಸ್ತಾ ಇದ್ದಾರೆ, ಇವತ್ತು ನಡೆಸ್ತಾ ಇದ್ದಾರೆ. ಆತನು ಲೆಟ್ರ್ ಕೊಟ್ಟಿದ್ದಾನಂತೆ, ನಾನು ನಡೆಸೋಕ್ಕಾಗಲ್ಲ, ನಿಲ್ಲಿಸ್ತೀನಿ ಅಂತ ಹೋದ ವಾರ ಕೊಟ್ಟಿದ್ದಾನಂತೆ. DC ಅವರು ಅದ್ರ ಬಗ್ಗೆ ನಮ್ಗೆ ಹೇಳಿದ್ದಾರೆ, ಅದು ನಿಲ್ಲಿಸಿದ್ದಾರೆ, ಇವಾಗ ನಡೆಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಲೆಟ್ರು ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆದ್ರೂ ಇಂಥವರೆಗೂ ನಡೆಸ್ತಾನೆ ಇದ್ದಾನೆ. ಈ ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆ, ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆಗೆ ಕೊಟ್ಟಿರೋದು. ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅನ್ನೋ ಸಂಸ್ಥೆ ನಡೆಸ್ತಾ ಇರೋದು ಇಲ್ಲಿ. ಇವೆರಡು ಸಂಸ್ಥೆಗಳು ಏನಾಗಿದೆ, ಈಗ ನಾನು ಮುಟ್ಗೋಲು ಹಾಕೊಳ್ಳಿ ಅಂತ ನಾನು ಲೆಟ್ರ್ ಕೊಡೋವರೆಗೂ ಕೆಲವು ಐಟಮ್ಗಳು ಜಾಸ್ತಿ ಇತ್ತು. ನಾನು ಮುಟ್ಗೋಲು ಹಾಕೊಳ್ಳಿ ಅಂತ ಹೇಳಿದ್ಮೇಲೆ ಕೆಲವು ಐಟಮ್ಗಳು ಕಾಣೆಯಾಗಿದೆ. ಇದರಿಂದ ಸಹಾಯಕ ನಿರ್ದೇಶಕ AD ಅವರ ಏನಂತಾರೆ, ಅವರ ಸಹಾಯ ಇದರಿಂದ ಇದೆ. ಆದ್ದರಿಂದ ತಾವೇನು ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಆ ಮುಖಾಂತರ ಮೂಲಭೂತ ಸೌಕರ್ಯಗಳು ಒದಗಿಸಿದ ಪಕ್ಷದಲ್ಲಿ ಮುಟ್ಗೋಲು ಹಾಕ್ಕೊಂತೀವಿ ಅಂತ ಹೇಳಿದ್ದೀರಾ, ಆ ಐಟಮ್ಗಳನ್ನ ತಾವುಗಳು ಮುಟ್ಗೋಲು ಹಾಕ್ಕೊಳ್ಳೇಬೇಕು ಅಂತ ನಾನು ಸಾರ್ವಜನಿಕವಾಗಿ ಕಳಕಳಿ ಮನವಿ. ಅಂದರೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ. ಆದ್ದರಿಂದ 7 ತಿಂಗಳಿಂದ ಮೂಲಭೂತ ಸೌಕರ್ಯ ಒದಗಿಸ್ಲಿಲ್ಲ ಅಂದರೂ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ನಿಮಗೆ ಗೊತ್ತಾಗಬೇಕು ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇದರಲ್ಲಿ ಅಂತ. 5 ಲಕ್ಷಕ್ಕೆ ಟೆಂಡರ್ ಕರೆದವರು ಕೇವಲ 50,000 ಕೊಟ್ಟಿದ್ದಾರೆ. ಇನ್ನು ಯಾವಾಗ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ವಾಟದ ಹೊಸಹಳ್ಳಿ ಕೆರೆಯ ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ಅಧಿಕಾರಿಯ ಸಾಥ್ ನೀಡಿರುವ ಆರೋಪಗಳ ವಿಚಾರ ಈಗಾಗಲೇ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ ಅಕ್ರಮ ನಿಲ್ಲಿಸುವಂತೆ ಸೂಚನೆ ನೀಡಿದರೂ ಸಹ ಯಾರು ಮಾತಿಗೂ ಕ್ಯಾರೆ ಅನ್ನದೆ ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕ ಅಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಜೊತೆ ಕೈ ಜೋಡಿಸಿ ರಾಜಾರೋಷವಾಗಿ ಬೋಟಿಂಗ್ ನಡೆಸ್ತಾ ಇದ್ದಾರೆ ಅಂತ ಸಹನೆ ಕಟ್ಟೆ ಹೊಡೆದ ಸಾರ್ವಜನಿಕರು. ರೈತರು ವಾಟದ ಹೊಸಹಳ್ಳಿ ಕೆರೆಯ ಬಳಿ ತೆರಳಿ ಬೋಟಿಂಗ್ ನಡೆಸ್ತಾ ಇದ್ರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರವಾಸಿಗರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲಿದೆ ಬೋಟಿಂಗ್ ಮಾಡ್ತಾ ಇದ್ದು ಕುಡಿಯುವ ನೀರನ್ನು ಕಲುಷಿತ ಮಾಡ್ತಿದ್ದು ಅನೈತಿಕ ಚಟುವಟಿಕೆಗಳ ಜಾಗ ಮಾಡಿಬಿಟ್ಟಿದ್ದೀರಿ, ತಕ್ಷಣವೇ ನಿಲ್ಲಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸೊ ಇದೆಲ್ಲ
ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕಳೆದ 6 ತಿಂಗಳಿಂದ ಈಚೆಗೆ ಏಕಾಏಕಿ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಇಲ್ಲಿ ಬೋಟಿಂಗನ್ನು ವ್ಯವಹಾರ ಮಾಡ್ತಾ ಇದ್ದಾರೆ. ಬೋಟಿಂಗ್ ಮಾಡಬೇಕಾದ್ರೆ ಕನಿಷ್ಠ ಒಂದು ಕರಪತ್ರ ಆಗಲಿ, ಇಲ್ಲ ಒಂದು ಪತ್ರಿಕೆ ಹೇಳಿಕೆ ಆಗಲಿ, ಇಲ್ಲ ಡಂಗೂರ ಆಗಲಿ ಏನೂ ಮಾಡಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಮತ್ತು ಗುತ್ತಿಗೆದಾರರು ಶಾಮೀಲಾಗಿಬಿಟ್ಟು ಈ ಒಂದು ಬೋಟಿಂಗನ್ನು ಅವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳದೆ, ಯಾವುದೇ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಳದೆ, ಇಲ್ಲಿ ನೋಡ್ರಿ ಸುಮಾರು ಈಗ ಸುತ್ತಮುತ್ತಲಿರ್ತಕ್ಕಂಥ ದನ ಕರು ಎಲ್ಲ ಬಂದು ಇಲ್ಲಿ ಕುಡಿತವೆ ನೀರು. ಆ ನೀರೆಲ್ಲ ಕಲುಷಿತವಾಗಿದೆ. ಮೀನುಗಾರಿಕೆ ಇಲಾಖೆಗೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದೆ. ಸೊ ಅದು ಕೂಡ ಇವಾಗ ಆ ಇಲಾಖೆಗೆ ಆದಾಯ ಕೂಡ ಬರ್ತಾ ಇಲ್ಲ. ಜೊತೆಗೆ ಇಲ್ಲಿ ಏನು ಬೋಟಿಂಗ್ ಬಿಟ್ಟಿರ್ತಕ್ಕಂಥವ್ರು ಡೀಸೆಲ್ ಪೆಟ್ರೋಲ್ ಬೋಟಿಂಗನ್ನು ಇವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಡೀಸೆಲ್ ಪೆಟ್ರೋಲ್ ಲೀಕೇಜ್ ಆಗಿಬಿಟ್ಟು ನೀರು ಕೂಡ ಕಲುಷಿತ ಆಗಿದೆ. ಸೊ ದನ ಕರು ಕುಡಿಯೋದಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಈ ಒಂದು ಅವೈಜ್ಞಾನಿಕ ಬೋಟಿಂಗ್ ವ್ಯವಸ್ಥೆಯನ್ನು ನಾವು ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಕಳೆದ 3 ತಿಂಗಳ ಮುಂಚೆನೇ ನಾವು ಸಂಬಂಧಪಟ್ಟ ಇಲಾಖೆಯವ್ರನ್ನ ಮತ್ತು ಗುತ್ತಿಗೆದಾರನ ಕರೆಸಿಬಿಟ್ಟು ಅವತ್ತೇ ಕೂಡ ಹೇಳಿದ್ದೀವಿ, ಇಲ್ಲಿ ಡಸ್ಟ್ಬಿನ್ ಇಟ್ಟಿಲ್ಲ, ಒಂದು ಶೌಚಾಲಯ ಮಾಡಿಲ್ಲ, ಇಲ್ಲ ಫಸ್ಟ್ ಏಡ್ ಬಾಕ್ಸನ್ನು ಒಂದು ಮಾಡಬೇಕು, ಅದಕ್ಕಿಂತ ಮುಂಚೆ ದರ ಪಟ್ಟಿ ನಿಗದಿ ಮಾಡಬೇಕಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಅವತ್ತು ಕೂಡ ಏನು ಸ್ಥಳೀಯರು ಯಾರನ್ನ ಬಂದರೆ ಅವ್ರಿಗೆ 150 ರೂಪಾಯಿ ಅಂತ ಹೇಳಿದ್ದಾರೆ. ಬೇರೆ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ 200 ರೂಪಾಯಿ ಥರ ನಾವು ಸರ್ಕಾರದ ಆದೇಶನೇ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದ್ರು. ಸೊ ಆ ಮುಖಾಂತರ ನಾವು ಅವರು ಬಂದಿರತಕ್ಕಂಥ ಗುತ್ತಿಗೆದಾರ 15 ದಿವಸ ನಾನು ಕಾಲಾವಕಾಶ ಕೊಡಿ, ನೀವು ಹೇಳಿರ್ತಕ್ಕಂಥ ಎಲ್ಲಾನು ನಾನು ಇದಕ್ಕೆ ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನು ಯಾವಾಗ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ನಡೀತಾ ಇರುವ ಬೋಟಿಂಗ್ ವಿಚಾರದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಯ ಪಾತ್ರ ಇರುವುದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದ್ದು, ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ರವಾಸೋದ್ಯಮ ಅಧಿಕಾರಿ ನಾನಾ ಪ್ರಯತ್ನಗಳನ್ನು ಮಾಡುತ್ತಿದ್ದಾರಂತೆ.